ಡಿಸೆಂಬರ್ 1ನೇ ತಾರೀಕಿಂದ ರೋಡ್ ಫುಲ್ ಟೋಟಲ್ ಬಂದ್ ಆಗಿದೆ. ಯಾವ ಟೂ ವೀಲರ್ ಬರ್ತಾ ಇಲ್ಲ, ಫೋರ್ ವೀಲರ್ ಬರ್ತಾ ಇಲ್ಲ, ಯಾವ್ದು ಬರ್ತಾ ಇಲ್ಲ. ಕಸ್ಟಮರ್ಸ್ ಗಳು ಬರ್ತಾ ಇಲ್ಲ. ಒಂದು ರೋಡ್ ಬ್ಲಾಕ್ ಮಾಡಿದ್ದಾರೆ. ಇವರು ಅಶ್ವಥ್ ನಾರಾಯಣ ಹೇಳಿದ್ರು ಫೆಬ್ರವರಿಯಲ್ಲಿ ಎಂಡಿಂಗ್ ಫಿನಿಶ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ವೈಟ್ ಟ್ಯಾಪಿಂಗ್ ಎಲ್ಲ ಮಾಡಿ ಟೋಟಲ್ ಫಿನಿಶ್ ಆಗುತ್ತೆ ಅಂತ ಹೇಳಿದ್ರು. ಇದುವರೆಗೂ ಆ ಫಿನಿಶಿಂಗ್ ಇಲ್ಲ, ಏನು ಇಲ್ಲ. ಒಂದು 100ರಲ್ಲಿ ಒಂದು 20% ಕೆಲಸ ಆಗ್ತಾ ಇಲ್ಲ. ಇದು ಬೆಂಗಳೂರಿನ ವಯಲಿಕಾವಲ್ನ ಜನ ಸರ್ಕಾರಕ್ಕೆ ಮಾಡುತ್ತಿರುವ ಮಂಗಳಾರತಿ. ಈ ಜನ ಇಷ್ಟೊಂದು ಆಕ್ರೋಶಿತರಾಗಲು ಕಾರಣ ಏನ್ ಗೊತ್ತಾ? ವಿಳಂಬವಾಗುತ್ತಿರುವ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ. ನಾವು ಯಾರನ್ನು ಕೇಳೋದು? 2-3 ಸರಿ ಶಾಸಕರು ಹೇಳಿದ್ರು ಒಂದು 3 ತಿಂಗಳಲ್ಲಿ ಅಂತ. ಅವರು ಏನು ಪ್ರೆಜರ್ ಮಾಡ್ತಾ ಇದೀವಿ ಸರ್, ನಾವು ಮಾಡ್ತಾ ಇದೀವಿ ಸರ್ ಅಂತಾರೆ. ಇದರಿಂದ ಏನು ಉಪಯೋಗ ಆಗೋದು, ಯಾವಾಗ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಎಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಶುರುವಾಗಿದೆಯೋ ಇಡೀ ಎಂಟೈರ್ ಬೆಂಗಳೂರು ಎಲ್ಲೂನು ಪ್ರಾಪರ್ ಟೈಮಿಗೆ ಆಗ್ತಾ ಇಲ್ಲ. ಕಾಮಗಾರಿ ಬ್ರ್ಯಾಂಡ್ ಬೆಂಗಳೂರನ್ನ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಇದು ಬೇಕಾ ಅಂತ ಅನ್ಸುತ್ತೆ ಸರ್? ಖಂಡಿತವಾಗ್ಲೂ ಬೇಕಾಗಿಲ್ಲ ಸರ್. ಹೌದು, ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನಗರದ ಹಲವೆಡೆ ರಸ್ತೆ ಕಾಮಗಾರಿ ಆರಂಭಿಸಿದೆ. ಇದು ಒಳ್ಳೆಯ ವಿಚಾರವೇ. ಬೆಂಗಳೂರಿನ ವಯಲಿಕಾವಲ್ನ 2ನೇ ಮುಖ್ಯ ರಸ್ತೆಯಲ್ಲೂ ವೈಟ್ ಟ್ಯಾಪಿಂಗ್ ಕೆಲಸ ನಡೀತಿದೆ. ಆದ್ರೆ ಕಾಮಗಾರಿ ಪ್ರಾರಂಭ ಆಗಿ 6 ತಿಂಗಳು ಕಳೆದ್ರೂ ಕೂಡ 10% ಕೆಲಸ ಕೂಡ ಮುಗಿದಿಲ್ಲ. ಸರಿಯಾದ ಒಂದು ಪ್ಲಾನ್ ಇಲ್ಲ. ಕೆಲಸ ಮುಗಿಸಬೇಕೆಂಬ ಇಚ್ಛಾಶಕ್ತಿ ಇಲ್ಲದ ಕಾರಣ ರಸ್ತೆ ಕಾಮಗಾರಿಯಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಆಗುತ್ತಿದೆ. ಕಡಿಮೆ ಸಂಖ್ಯೆಯ ಕೆಲಸಗಾರರು, ನಿಧಾನಗತಿಯಲ್ಲಿ ನಡೆದಿರುವ ಕಾಮಗಾರಿಗಳು, ಎಲ್ಲಿ ನೋಡಿದ್ರೂ ಬರೀ ಧೂಳು. ಇದರಿಂದ ಜನರಿಗೆ ನಾನಾ ಕಾಯಿಲೆಗಳು ಬರುತ್ತಿವೆ. ಈ ರೀತಿ ತೊಂದರೆ ಕೊಟ್ಟು ಬ್ರ್ಯಾಂಡ್ ಬೆಂಗಳೂರು ಮಾಡೋದಾದ್ರೆ ನಮಗೆ ಬ್ರ್ಯಾಂಡ್ ಬೆಂಗಳೂರು ಬೇಕಾಗೇ ಇಲ್ಲ ಅಂತಿದ್ದಾರೆ ಇಲ್ಲಿನ ಜನ. ಇಲ್ಲಿ ವರ್ಕ್ ನಡೀತಾ ಇದ್ರು ವರ್ಕರ್ಸ್ ಕಡಿಮೆ ಇದ್ದಾರೆ ಸರ್. ಇದು ಹೇಳ್ಬೇಕಂದ್ರೆ ಒಂದು 2-3 ತಿಂಗಳಲ್ಲಿ ಆಗಂತ ಕೆಲಸ ಇವಾಗ 5 ತಿಂಗಳು ಮಾಡಿದ್ದಾರೆ ಸರ್. ತುಂಬಾ ತೊಂದರೆ ಆಗ್ತದೆ ನಮ್ಗೆ. ಕಾಮಗಾರಿ ಮಾಡಲು ರಸ್ತೆಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗ್ತಿದೆ. ಅಲ್ಲದೆ ರಸ್ತೆ ಬದಿಯಲ್ಲಿರುವ ವ್ಯಾಪಾರಸ್ಥರಂತೂ ಈ ಬೇಜವಾಬ್ದಾರಿ ಕಾಮಗಾರಿಯಿಂದ ಬೇಸತ್ತು ಹೋಗಿದ್ದಾರೆ. ಅಂಗಡಿಗಳಿಗೆ ಗ್ರಾಹಕರು ಕಡಿಮೆಯಾಗಿ ಅವರಿಗೆ ಅಂಗಡಿಗಳನ್ನ ಮುಚ್ಚುವಂತಹ ದುಸ್ಥಿತಿ ಎದುರಾಗಿದೆ ಅನ್ನೋದು ವ್ಯಾಪಾರಸ್ಥರ ದೂರು. ಕಸ್ಟಮರ್ ಕಡಿಮೆ ಆಗಿದೆ, ಗಾಡಿ ಬರಲ್ಲ. ಗಾಡಿ ಬಂದ್ರೆ ಕಸ್ಟಮರ್ ಆಗುತ್ತೆ. ಈ ಸೈಡ್ ಗಾಡಿ ಇಲ್ಲ, ಈ ಸೈಡ್ ಗಾಡಿ ಇಲ್ಲ, ಕ್ಲೋಸ್ ಇದೆ. ಬೆಂಗಳೂರಿನ ಅನೇಕ ಕಡೆ ಈ ರೀತಿ ಕೆಲಸಕ್ಕೆ ಕೈ ಹಾಕಿರುವ ಸರ್ಕಾರ ಒಂದು ಸುಸಜ್ಜಿತ ಯೋಜನೆ ಇಲ್ಲದೆಯೇ ಕೆಲಸ ಆರಂಭಿಸಿದೆ. ಒಂದು ಸರಿಯಾದ ಪ್ಲಾನ್ ಇಲ್ಲದ ಕಾರಣ ಬ್ರ್ಯಾಂಡ್ ಬೆಂಗಳೂರಲ್ಲಿ ಅನುಕೂಲಕ್ಕಿಂತ ಸಮಸ್ಯೆಗಳೇ ಎದ್ದು ಕಾಣುತ್ತಿವೆ. ಎಲ್ಲಿ ನೋಡಿದ್ರೂ ಅಲ್ಲಿ ಬರೀ ಧೂಳು. ಈ ರೀತಿ ತೊಂದರೆ ಕೊಟ್ಟು ಬ್ರ್ಯಾಂಡ್ ಬೆಂಗಳೂರು ಮಾಡೋದಾದ್ರೆ ನಮಗೆ ಬ್ರ್ಯಾಂಡ್ ಬೆಂಗಳೂರು ಬೇಕಾಗಿಯೇ ಇಲ್ಲ ಅಂತಿದ್ದಾರೆ ಬೆಂಗಳೂರಿನ ಜನ. ಈ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳಾಗ್ತಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ತಲೆ ಎತ್ತಿ ಕೂಡ ನೋಡುತ್ತಿಲ್ಲ. ದೂರು ಕೊಟ್ರೆ ಕ್ಯಾರೆ ಅನ್ನುತ್ತಿಲ್ಲ. ಇವೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರಸ್ತೆಯ ಅಪೂರ್ಣ ಕಾಮಗಾರಿಯಿಂದ ಇಲ್ಲಿನ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಯಾವ ರೀತಿಯ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಸರ್ಕಾರವು ಬ್ರ್ಯಾಂಡ್ ಬೆಂಗಳೂರನ್ನ ಹೆಸರಿನಲ್ಲಿ ಈ ರೀತಿ ಜನಗಳಿಗೆ ತೊಂದರೆ ಕೊಡುವುದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತದೆ. ಸೊ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅನ್ನುವುದೇ ವಿಜಯ್ ಟೈಮ್ಸ್ ನ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ನಾನು ಶಿವಪ್ರಸಾದ್, ವಿಜಯ್ ಟೈಮ್ಸ್, ಬೆಂಗಳೂರು.